ಒಂದು ಕೈದಿ ನಮ್ಮ ಜೈಲಿಂದ 30 ವರ್ಷದ ಯುವಕ 24ನೇ ತಾರೀಕು ನಮ್ಮ ಮೆಗಾನ್ ಜಿಲ್ಲಾ ಬೋಧನಾ ಆಸ್ಪತ್ರೆಗೆ ಅವರು ಸಿಬ್ಬಂದಿ ಕರ್ಕೊಂಬರ್ತಾರೆ. ಅದೇನೋ ಒಂದು ಕಲ್ಲು ಥರದ್ದು ಏನೋ ನುಂಗಿದ್ದಾನೆ ಅಂತ ಹೇಳ್ಬಿಟ್ಟು ಸಸ್ಪಿಷನಲ್ಲಿ ಬರ್ತಾರೆ. ನಂತರ 27ನೇ ತಾರೀಕು ಅದನ್ನೆಲ್ಲ ಪೂರ್ತಿ ಇನ್ವೆಸ್ಟಿಗೇಷನ್ಸ್ ಎಲ್ಲ ಆಗುತ್ತೆ. ಎಮರ್ಜೆನ್ಸಿ ನಾವು ಲ್ಯಾಪ್ರೋಟಮಿ ಆಪ್ರೇಷನ್ ಕೈಗೆ ತಗೊಳ್ತೀವಿ. ಅದರಲ್ಲಿ ಒಂದು ನೋಕಿಯಾ ಮೊಬೈಲ್ ಫೋನು ಡಿಜಿಟಲ್ ಅಲ್ಲ, ಇದು ಬೇಸಿಕ್ ಮಾಡೆಲ್ ಪತ್ತೆ ಆಗ್ತದೆ. ಅದನ್ನು ಯಶಸ್ವಿಯಾಗಿ ನಮ್ಮ ಶಸ್ತ್ರಚಿಕಿತ್ಸೆ ತಂಡ ಡಾಕ್ಟರ್ ಧನುಂಜಯ ಮತ್ತು ಡಾಕ್ಟರ್ ಚಂದನ್ ಮತ್ತು ಡಾಕ್ಟರ್ ರಕ್ಷಿತ್ ಮೂವರು ತಂಡ ಅದನ್ನು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಮೊಬೈಲ್ನ ಹೊರಗೆ ತೆಗಿತಾರೆ. ಅನಂತರ 8ನೇ ತಾರೀಕು ಆ ದೌಲತ್ ಡಿಸ್ಚಾರ್ಜ್ ಆಗ್ತಾರೆ. ಎಲ್ಲ ರೀತಿಯಿಂದಲೂ ಆರೋಗ್ಯವಾಗಿ ನಮ್ಮ ಆಸ್ಪತ್ರೆಯಿಂದ ಯಶಸ್ವಿ ಚಿಕಿತ್ಸೆ ಆಗಿ ಇಲ್ಲಿಂದ ನಮ್ಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಪೇಷಂಟು. ಎಲ್ಲ ಚೆನ್ನಾಗಾಗಿದೆ ಹಾಸ್ಪಿಟ್ಲ್. ಥ್ಯಾಂಕ್ ಯು. ಡಾಕ್ಟರ್ ಮೊಬೈಲ್ ಹೊಟ್ಟೆಯಲ್ಲೇ ಪತ್ತೆಯಾಗಿತ್ತು. ನಾನು ಡಾಕ್ಟರ್ ಟಿ ಡಿ ತಿಮ್ಮಪ್ಪ, ಮೆಡಿಕಲ್ ಸೂಪರಿಂಟೆಂಡೆಂಟು, ಮೆಗಾನ್ ಜಿಲ್ಲಾ ಬೋಧನಾ ಆಸ್ಪತ್ರೆ. ರೆಡಿನಾ? ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕನ್ವಿಕ್ಷನ್ ಆಗಿರ್ತಕ್ಕಂಥ ಒಬ್ಬ ಪ್ರಿಸ್ನರು ದೌಲತ್ ಅಲಿಯಾಸ್ ಗುಂಡಾ ಅಂತಂದು, ಆತನ ಹೊಟ್ಟೆನಲ್ಲಿ ಒಂದು ಮೊಬೈಲ್ ಪತ್ತೆ ಆಗಿದೆ. ಆಪರೇಷನ್ ಮಾಡುವ ಹೊಟ್ಟೆ ನೋವು ಅಂತಂದು ಆತನ್ನು ಅಡ್ಮಿಟ್ ಮಾಡಿಸ್ತಾರೆ ಹಾಸ್ಪಿಟಲ್ಗೆ. ಸೊ ಅಲ್ಲಿ ಆಪ್ರೇಷನ್ ಮಾಡುವಾಗ ಈ ಮೊಬೈಲು ಸಿಕ್ಕಿದೆ. ಸೊ ಅದನ್ನು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಜೈಲ್ ಅಥಾರಿಟೀಸ್ ಅವ್ರ ಜೊತೆಗೂ ಕೋಆರ್ಡಿನೇಟ್ ಮಾಡ್ಕೋತಾ ಇದ್ದೀವಿ. ಏನು ಎತ್ತ ಅಂತಂದು ತನಿಖೆ ಮಾಡ್ತಾಯಿದ್ದೀವಿ.